ಹಾಯ್ ಎಲ್ರಿಗೂ ನಮಸ್ಕಾರ. ರೇಖಾ ಕುಮಾರ್ ಕ್ರಿಯೇಟಿವ್ ಹಬ್ಗೆ ಸ್ವಾಗತ. ಇವತ್ತು ನಾನು ಮಟನ್ ವಡ ಮಾಡೋದು ಹೇಳ್ತಾ ಇದ್ದೀನಿ. ಇದು ಮಕ್ಕಳು ಮಟನ್ ತಿಂದಿಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಸ್ಪೈಸಸ್ ತೊಗೊಂಡಿದ್ದೀನಿ, ಯಾವುದಾದ್ರೂ ತೊಗೊಳ್ಳಿ ನೀವು. ಚಕ್ಕೆ, ಲವಂಗ, ಜೀರಿಗೆ, ಮೆಣಸಿನ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೆರಡು ಮೆಣಸಿನ್ಕಾಯಿ ಇದು ರುಬ್ಬಿಟ್ಕೊಂಡಿರೋದು, ಮತ್ತು ಮಟನ್ ಒಂದು 6 ಪೀಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅಂದರೆ ಕಟ್ ಮಾಡಿದ್ದೀನಿ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊತಾ ಇದ್ದೀನಿ. ಒಂದೆರಡು ರೌಂಡ್ ರುಬ್ಬಿದ್ರೆ ಸಾಕು. ಇದು ನುಣ್ಣಗಾಗುತ್ತೆ, ಸೊ ವಡೆ ತಟ್ಟಕ್ಕೆ ಈಸಿ ಆಗುತ್ತೆ. ಮಕ್ಕಳು ಮಟನ್ ತಿಂದಿಲ್ಲ ಅಂದರೆ ಸೊ ಈ ಥರ ಮಾಡಿಕೊಡಿ, ಅವ್ರಿಗೆ ಮಟನ್ ಅಂತ ಅನಿಸೋದೇ ಇಲ್ಲ, ಸೊ ತಿಂತಾರೆ. ನಾವು ಮನೆಯಲ್ಲೇ ತಂದು ಸಾಂಬಾರು ಮಾಡುವಾಗ ಸೊ ಅವರಿಗೆ ಎತ್ತಿಟ್ಟಿರೋದು ಒಂದು 6 ಪೀಸ್ನ ಎತ್ತಿಟ್ಟು ಮಾಡ್ತಿದ್ದೀನಿ. ಚಿಕ್ಕದಾಗಿ ಪೀಸ್ ಮಾಡಿ ರುಬ್ಕೊಂಡಿದ್ದೀನಿ. ನೋಡಿ, ಅದನ್ನು ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಟನ್ ಇದು ಅಂತ ಅನಿಸೋದೇ ಇಲ್ಲ, ಸೊ ಏನೋ ವಡೆ ಸ್ನ್ಯಾಕ್ಸ್ ಅಂದ್ಕೊಂಡು ತಿಂತಾರೆ. ಸೊ ನಾವು ಮಟನ್ ಸಾಂಬಾರು ಮಾಡಿದಾಗ ತಿಂದಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತೆ, ಮಟನ್ ತಂದು ತಿಂದಿಲ್ಲ ಮಕ್ಕಳು ಅಂತ ಅಂದರೆ. ಸೊ ಹಿಂಗೆ ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಖಾರ ಬೇಡ, ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಸೂರಿ ಮೇಥಿ ಸ್ವಲ್ಪ ತೊಗೊಂಡಿದ್ದೀನಿ ಸ್ಪೈಸಸ್ ಜೊತೆಗೆ. ಅರಿಶಿನ ಪುಡಿ, ಧನಿಯಾ ಪುಡಿ, ಚಕ್ಕೆ, ಲವಂಗ, ಗರಂ ಮಸಾಲ ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ, ಜಾಸ್ತಿ ಕ್ವಾಂಟಿಟಿ ತೊಗೊಂಡಿಲ್ಲ. ಸೊ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಜಾಸ್ತಿ ಮಾಡ್ತಿಲ್ಲ, ಇದು ಅವಳಿಗೆ 2 ಟೈಮ್ ತಿನ್ನೋಕ್ಕೆ ಅಂತ ಮಾಡ್ತಿದ್ದೀನಿ. ಸ್ವಲ್ಪ ರುಚಿಗೆ ನೋಡಿಕೊಂಡು ಸಾಲ್ಟ್ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ವಡ ತುಂಬ ಚೆನ್ನಾಗಿ ಬಂತು. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಳಿಗೆ ಇಷ್ಟ ಆಗುತ್ತೆ ಇದು ರೆಸಿಪಿ. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನನ್ನ ಮಗಳಿಗೆ ಏನು ಮಾಡ್ತೀನಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ ನಾನು. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಕಲಸಿದ್ದಾಯಿತು. ನೋಡಿ, ಈಗ ಆಯಿತು. ಮತ್ತು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರು ಚೆನ್ನಾಗಿ ಬರುತ್ತೆ, ಅಂದರೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಹಾಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ಹಾಕ್ಕೊಂಡಿಲ್ಲ, 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಕಾರ್ನ್ಫ್ಲೋರು. ಅದಿಲ್ಲ ಅಂದರೂ ಏನಿಲ್ಲ, ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ 1 ಸ್ಪೂನು. ಇದನ್ನು ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಇವಾಗ ಕಲಸಿದ್ದಾಯಿತು. ನೋಡಿ, ಈಗ ವಡೆ ಥರ ತಟ್ಬಿಟ್ಟು ಹಾಕ್ಬೇಕಷ್ಟೇ. ನಾನು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ, ಕ್ವಾಂಟಿಟಿ ಜಾಸ್ತಿ ಮಾಡ್ತಿಲ್ವಲ್ಲ, ಸೊ ಚಿಕ್ಕ ಬಾಣಲೆನಲ್ಲೇ ಸಾಕು ಅಂತ. ಈಗ ಕಾಯ್ದ ಮೇಲೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಅದು ಸ್ವಲ್ಪ ಕಾಯಬೇಕು. ನೋಡಿ, ವಡೆ ಥರ ತಟ್ಬಿಟ್ಟು ಹಾಕ್ತಿದ್ದೀನಿ. ಚಿಕ್ಕದಾಗೇ ತಟ್ತಿದ್ದೀನಿ, ಚೆನ್ನಾಗಿ ಬೇಯಬೇಕು ಅಂತ. ತುಂಬ ದಪ್ಪಕ್ಕೆ ಮಾಡ್ತಿಲ್ಲ ನಾನು, ತುಂಬ ತೆಳುಗೆ. ನೋಡಿ, ಈ ಥರ ಹಾಕ್ತಿದ್ದೀನಿ, ನೋಡ್ತಾ ಇರ್ಬೋದು. ಏನೋ ಬೇಯ್ತಾ ಇದೆ ಚೆನ್ನಾಗಿ. ಸ್ವಲ್ಪ ಹೊತ್ತು ವಡೆ ಆ ಥರ ಹಾಕಾದ್ಮೇಲೆ ಏನೋ ಇದು ಮಡ್ಚಾಕೋಕ್ಕೆ ಟ್ರೈ ಮಾಡಬೇಡಿ, ಅದೇನೋ ಅಂಟ್ಕೊಂಡಿರುತ್ತೆ, ಅದು ಬಿಡಬೇಕು. ಬೆಂದಾದ್ಮೇಲೆ ಅದೇ ಬಿಟ್ಕೊಳ್ಳುತ್ತೆ. ನೋಡಿ, ಬೆಂದಿದೆ. 2 ಸೈಡು ನೀಟಾಗಿ ಬೇಯಿಸಿ. ನೋಡಿ, ಬೇಯ್ತಾ ಇದೆ, ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಕೊಡಿಸೋದ್ಕಿಂತ ನಾವು ಮಾಡಿಕೊಟ್ರೇ ಸಮಾಧಾನ ಮಕ್ಕಳಿಗೆ. ಸೊ ನೋಡಿ, ಒಂದ್ಸಲ ಟ್ರೈ ಮಾಡಿ. ನೋಡಿ, 2 ಕಡೆನೂ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು. ಮಟನ್ ಅಲ್ವಾ, ಸೊ ಹಸಿ ಅನಿಸುತ್ತೆ. ಸೊ ನೀವು ಒಂದ್ಸಲ ನಾರ್ಮಲ್ ಫ್ರೈ ಈ ಥರ ಫ್ರೈ ಮಾಡಿ ಎತ್ತಿಡಿ. ಸ್ವಲ್ಪ ಹೊತ್ತಾದಮೇಲೆ ಬೇಕಾದರೆ ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲೇ ಸಣ್ಣ ಉರಿನಲ್ಲಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ದೊಡ್ಡ ಉರಿ ಕೊಡಬೇಡಿ, ಸೀದೋಗ್ಬಿಡುತ್ತೆ, ಒಳಗೆ ಬೆಂದಿರಲ್ಲ ಮಟನ್ನು. ಸೊ ನೋಡಿ,
ಇದು ಮಟನ್ ವಡೆ ಅಂತ ಅನಿಸ್ತಾನೇ ಇಲ್ಲ, ಏನೋ ಬೇಳೆನಲ್ಲಿ ವಡೆ ಮಾಡಿರೋ ಥರ ಅನ್ನಿಸ್ತಾ ಇದೆ. ಮಕ್ಕಳು ಗೊತ್ತೇ ಆಗಲ್ಲ ಇದು ಮಟನ್ ಅಂತ. ಕ್ರಿಸ್ಪಿನೆಸ್ ಇರುತ್ತೆ, ಚೆನ್ನಾಗಿರುತ್ತೆ, ಸೊ ತಿಂತಾರೆ. ಆಯಿತು ನೋಡಿ, ಇಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಮನೆಯಲ್ಲೇ. ಮಕ್ಕಳಿಗೆ ಮಟನ್ ತಿನ್ನಲ್ಲ, ಚಿಕನ್ ತಿನ್ನಲ್ಲ ಅನ್ನೋದೊಂದು ಇರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬಂದಿದೆ ನೋಡಿ. ಎಣ್ಣೆನೂ ಜಾಸ್ತಿ ತೊಗೊಳ್ಳಲ್ಲ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೋಡ್ತಾ ಇರ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಟನ್ ವಡೆ. ಸೊ ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ. ಥ್ಯಾಂಕ್ ಯು.